ಆಕ್ಷನ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಕೇವಲ 12 ಗಂಟೆಯಲ್ಲಿ ಯಾವ ರೀತಿಯಲ್ಲಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರೇ. ಇದು ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ಯಂತ್ರ. ಈ ವಶೀಕರಣವನ್ನು ಮಾಡೋದಕ್ಕೆ ನೀವು ಯಾವ ವಸ್ತುಗಳನ್ನು ತರಬೇಕು ಅಂತ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ವೀಕ್ಷಕರೇ, ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ನೀವು ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ದರೆ ಅಥವಾ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರವಾಗಿದ್ದರೆ ಮಾತ್ರ ಉಪಯೋಗಿಸಿ, ಒಳ್ಳೆಯದಕ್ಕೆ ಮಾತ್ರ ಬಳಸಿ ಅಂತ ಹೇಳಿ ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾವು ಮಾಡೋ ವಿಡಿಯೋವನ್ನು ಮೊದಲು ನೀವೇ ನೋಡ್ಬೋದು. ಹಾಗೆ ವೀಕ್ಷಕರೇ, ನಿಮ್ಮನ್ನು ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ವೀಕ್ಷಕರೇ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನೋಡೋದಾದ್ರೆ, 5 ನಿಂಬೆಯನ್ನು ತಗೋಬೇಕಾಗ್ತದೆ ವೀಕ್ಷಕರೇ. ಮಾಮೂಲಿ ಏನು ಅಂಗಡಿಯಲ್ಲಿ ಸಿಗ್ತದಲ್ಲ ನಿಂಬೆಹಣ್ಣು, ಅದೇ 5 ನಿಂಬೆಯನ್ನು ತಗೋಬೇಕಾಗ್ತದೆ. ಅದರೊಂದಿಗೆ ಮಾರ್ಕರ್ ಬೇಕಾಗ್ತದೆ ವೀಕ್ಷಕರೇ, ಕಪ್ಪು ಶಾಯಿಯ ಮಾರ್ಕರ್, ಹಾಗೆ ಕುಂಕುಮ ಮತ್ತು ಸೂಜಿ ತಗೋಬೇಕಾಗ್ತದೆ ವೀಕ್ಷಕರೇ. ನೋಡಿ, ಈ ಸೂಜಿ. ಒಟ್ಟು 4 ವಸ್ತು ಇದ್ರೆ ಈ ಒಂದು ವಶೀಕರಣವನ್ನು ಮಾಡ್ಬೋದು. ಹಾಗಾದರೆ ಬನ್ನಿ ಹೇಗೆ ಅಂತ ನಾನು ಹೇಳಿಕೊಡ್ತೇನೆ. ಮೊದಲಿಗೆ 1 ನಿಂಬೆಯನ್ನು ತೆಗೆದುಕೊಂಡು ಅದರಲ್ಲಿ ಯಾವ ರೀತಿ ಬರ್ಕೋಬೇಕು ಅಂತ ಹೇಳೋದಾದರೆ, ನೀವು ಯಾವ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ, ಅವರ ಹೆಸರನ್ನು ಇದರ ಮೇಲೆ ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿ ಐದು ನಿಂಬೆ ತಗೋಬೇಕು. ಅದರಲ್ಲಿ 1 ನಿಂಬೆಯಲ್ಲಿ ಮಾತ್ರ ಹೆಸರನ್ನು ಬರಿಬೇಕು ವೀಕ್ಷಕರೇ. ಹೆಸರು ಮೇಲೆ ಸ್ತ್ರೀಯ ಹೆಸರು, ಕೆಳಗೆ ಪುರುಷನ ಹೆಸರು. ನೀವು ಪುರುಷ ವಶೀಕರಣ ಮಾಡೋದಾದ್ರೆ ಪುರುಷನ ಹೆಸರು ಮೇಲೆ ಕೆಳಗೆ ಸ್ತ್ರೀಯ ಹೆಸರು. ನೀವಿಲ್ಲಿ ನೋಡ್ಬೋದು ವೀಕ್ಷಕರೇ ಯಾವ ರೀತಿ ಹೆಸರನ್ನು ಬರೀಬೇಕು ಅಂತ. ಹೆಸರನ್ನು ಬರೆದಾದ ನಂತರ ಇನ್ನು 4 ನಿಂಬೆ ಇರುತ್ತಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತಹ ಬರೆಯುವ ಅಗತ್ಯ ಇರೋದಿಲ್ಲ ವೀಕ್ಷಕರೇ. ಕೇವಲ 1 ನಿಂಬೆ, 1 ನಿಂಬೆಯಲ್ಲಿ ಮಾತ್ರ ಇಬ್ಬರ ಹೆಸರನ್ನು ಬರಿಬೇಕಾಗ್ತದೆ. ಅದೇ ರೀತಿ ಈ ಒಂದು ಮಂತ್ರವನ್ನು ಪಠಿಸಬೇಕಾಗ್ತದೆ ವೀಕ್ಷಕರೇ. ಈ ಹೆಸರಿದೆಯಲ್ಲ, ಈ ಹೆಸರನ್ನು ಕೂಡ ಆ ಮಂತ್ರದಲ್ಲಿ ಹೇಳ್ಕೋಬೇಕಾಗ್ತದೆ. ಓಂ ಶ್ರೀ ಹೆಸರು, ಯಾರನ್ನ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರು. ಎಕ್ಸಾಂಪಲಿಗೆ ನಾನೀಗ ವೀಕ್ಷಕರೇ, ಉದಾಹರಣೆಗೆ ನಾನಿಲ್ಲಿ 2 ಹೆಸರನ್ನು ತಗೊಳ್ತಾ ಇದ್ದೇನೆ. ಒಂದು ಅಭಿಷೇಕ್, ಮತ್ತೊಂದು ಐಶ್ವರ್ಯ. ಅಭಿಷೇಕ್ ಹುಡುಗನ ಹೆಸರಾಗಿದ್ರೆ ಅದನ್ನು ಕೆಳಗಡೆ ಬರ್ದಿರ್ತೀರ. ಸ್ತ್ರೀ ವಶೀಕರಣದಲ್ಲಿ ಸ್ತ್ರೀ ವಶೀಕರಣ ಮಾಡೋದಾದ್ರೆ ಮೇಲೆ ಐಶ್ವರ್ಯ ಅಂತ ಬರ್ದಿರ್ತೀರ. ಓಂ ಶ್ರೀ ಐಶ್ವರ್ಯ ಮಮ ವಶೀಕರಣಾಯ, ಓಂ ಶ್ರೀ ಐಶ್ವರ್ಯ ಮಮ ವಶೀಕರಣಾಯ ಅಂತ 21 ಬಾರಿ ಪಠಿಸಬೇಕಾಗ್ತದೆ ವೀಕ್ಷಕರೇ. ಓಂ ಶ್ರೀ ಐಶ್ವರ್ಯ ಮಮ ವಶೀಕರಣಾಯ ಅಂದ್ರೆ ಐಶ್ವರ್ಯ ನನಗೆ ವಶೀಕರಣವಾಗಲಿ ಅಂತ ಹೇಳ್ಬಿಟ್ಟು 21 ಬಾರಿ ಪಠಿಸಬೇಕಾಗ್ತದೆ ಈ 1 ನಿಂಬೆಯನ್ನು ಇಟ್ಟುಕೊಂಡು. ಇನ್ನು 4 ನಿಂಬೆಯನ್ನು ತಗೊಂಡು ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ಮೊದಲಿಗೆ ಈ ನಿಂಬೆಯನ್ನ ಸೈಡ್ಗಿಡೋಣ. ಈಗ ನೋಡಿ, ಈ ನಿಂಬೆಯನ್ನ ಸೈಡ್ಗಿಟ್ಟಿದ್ದೇವೆ. ಇನ್ನ 4 ನಿಂಬೆಯನ್ನು ತಗೋಬೇಕಾಗ್ತದೆ ವೀಕ್ಷಕರೇ. ಇನ್ನು 4 ನಿಂಬೆಯನ್ನು ತೆಗೆದುಕೊಂಡು ಅದೇ ಮಂತ್ರವನ್ನ ಓಂ ಶ್ರೀ ಐಶ್ವರ್ಯ ಮಮ ವಶೀಕರಣಾಯ ಅಂತ ಪಠಿಸಬೇಕಾಗ್ತದೆ. ಹಾಗೆ ಈ ಸೂಜಿಯನ್ನು ತೆಗೆದುಕೊಂಡು 4 ತೂತುಗಳನ್ನು ಮಾಡ್ಕೋಬೇಕಾಗ್ತದೆ. 4 ದಿಕ್ಕಿಗೆ 4 ತೂತುಗಳು ನೀವು ನೋಡ್ಬೋದು. ಈ ರೀತಿ ಚುಚ್ಚಬೇಕಾಗ್ತದೆ ವೀಕ್ಷಕರೇ. 4 ತೂತುಗಳನ್ನು 4 ಮೂಲೆಯಲ್ಲಿ ಮಾಡಬೇಕಾಗ್ತದೆ. ಹಾಗೂ ಈ ರೀತಿ 4 ನಿಂಬೆಗೂ ಸಹ ತೂತನ್ನು ಮಾಡಬೇಕಾಗ್ತದೆ ವೀಕ್ಷಕರೇ. ಹಾಗೂ ಅದರ ಜೊತೆ ಈ ಒಂದು 5ನೇ ನಿಂಬೆ, ಇಲ್ಲಿ ನನ್ನ ಹತ್ರ 2 ನಿಂಬೆ ಇದೆ, ಬಟ್ ನೀವು 4 ನಿಂಬೆಯನ್ನು ಈ ರೀತಿ ಮಾಡ್ಕೋಬೇಕಾಗ್ತದೆ. ಹಾಗೂ ಇದು 5ನೇ ನಿಂಬೆ. ಈಗ ಇದನ್ನು ಏನು ಮಾಡಬೇಕು ಅಂದರೆ, ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ವಾ, ಈ 5 ನಿಂಬೆಗಳನ್ನು ಈ ರೀತಿ ಕೈಯಲ್ಲಿ ಹಿಡಿದುಕೊಂಡು ಅವರನ್ನು ಮನದಲ್ಲಿ ನೆನೆಬೇಕಾಗ್ತದೆ. ಯಾವ ರೀತಿ ಅವರು ವಶೀಕರಣ ಆಗ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ 5 ನಿಂಬೆಯನ್ನು ನೀವು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಸ್ತ್ರೀಯನ್ನು
ನೆನೆಸಿಕೊಳ್ಬೇಕಾಗ್ತದೆ. ಈ 5 ನಿಂಬೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಆ ಸ್ತ್ರೀಯನ್ನು ನೀವು ನೆನೆಸ್ಕೋಬೇಕಾಗ್ತದೆ ವೀಕ್ಷಕರೇ. ಹಾಗೂ ಈ ಹೆಸರೇನು ಬರೆದಿರ್ತೀರಲ್ಲ ಅದನ್ನು ನೀವು ನಿಮ್ಮ ಜೋಬಿನಲ್ಲಿ ಅಥವಾ ಕಿಸೆಯಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ. ಹಾಗೂ ಈ 4 ನಿಂಬೆಗಳನ್ನು ನೀವು ಯಾವ ಸ್ತ್ರೀಯನ್ನು ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಮನೆಯ 4 ಬದಿಯಲ್ಲಿ ಇಡ್ತಾ ಬರಬೇಕಾಗ್ತದೆ. ಯಾರು ನೋಡದ ರೀತಿಯಲ್ಲಿ ಅವರ ಮನೆಯ 4 ದಿಕ್ಕಿನಲ್ಲಿ ಎಸೆದು ಬರಬೇಕಾಗ್ತದೆ ವೀಕ್ಷಕರೇ. ಈ ರೀತಿ ಎಸೆದು ಬಂದ ನಂತರ ಆ ಸ್ತ್ರೀ ಕೇವಲ 12 ಗಂಟೆಯಲ್ಲಿ ಕೇವಲ 12 ಗಂಟೆಯಲ್ಲಿ ಆ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶದಲ್ಲಿರ್ತಾಳೆ. ನೀವು ಹೇಳಿದಂತೆ ಕೇಳ್ತಾರೆ ವೀಕ್ಷಕರೇ. ಆದರೆ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಿ, ಈ ನಿಂಬೆ ಏನಿದೆ ಇದು ಸದಾ ನಿಮ್ಮ ಬಳಿಯೇ ಇರಬೇಕು, ನಿಮ್ಮ ದೇಹಕ್ಕೆ ತಾಗಿಕೊಂಡಿರಬೇಕು, ಜೋಬಿನಲ್ಲಿ ಇಟ್ಟುಕೊಳ್ಳಿ. ಈ ನಿಂಬೆಯನ್ನು ನೀವು ಜೋಬಿನಲ್ಲಿ ಇಟ್ಟುಕೊಳ್ಳಿಲ್ಲ ಅಂದರೆ ವಶೀಕರಣ ಆಗುವುದಿಲ್ಲ ವೀಕ್ಷಕರೇ. ಹಾಗೂ ಇದನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸಿ, ಕೆಟ್ಟದಕ್ಕೆ ಬಳಸ್ಕೋಬೇಡಿ. ಮಂತ್ರ ನೆನಪಿರಲಿ. ಈ ರೀತಿಯಾಗಿ ಸುಲಭದಲ್ಲಿ ಕೇವಲ 12 ಗಂಟೆಯಲ್ಲಿ ವಶೀಕರಣ ಮಾಡ್ಬೋದು. ಯಾವುದೇ ಕೆಟ್ಟ ಕೆಲಸಗಳಿಗೆ ಇದನ್ನು ಉಪಯೋಗಿಸಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕನ್ನು ಕೊಡಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮನ್ನು ಯಾವುದೇ ರೀತಿಯಾದಂಥ ಕಠಿಣ ಸಮಸ್ಯೆಗಳು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ. ನಮಸ್ಕಾರ ವೀಕ್ಷಕರೇ.